ವಿಜಯಪುರದಲ್ಲಿ ಏನು ವಕಫ್ ವಿವಾದ ಬಹಳಷ್ಟು ಒಂದು ದೊಡ್ಡ ಒಂದು ಸ್ವರೂಪ ಪಡೆದಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರೈತರು ಕೂಡ ಇವತ್ತಿನ ದಿವಸ ಏನು 14,701 ಎಕರೆಯಷ್ಟು ಭೂಮಿ ಕೂಡ ಈಗಾಗಲೇ ಏನು ವಕಫ್ ಬೋರ್ಡ್ಗೆ ಹೋದ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಕೂಡ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯಲ್ಲಿ ಆದ್ಯಂತ ಎಲ್ಲ ರೈತರು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರಿಗೆ ಒಂದು ಬಹಳ ದೊಡ್ಡ ಹೋರಾಟವನ್ನು ಮಾಡಿದರು. ಅದೇ ರೀತಿಯಾಗಿ ಕೂಡ ನಾವು ರಿಪಬ್ಲಿಕ್ನಿಂದ ಅವರಿಗೆ ಸಾಥ್ ಕೂಡ ನೀಡಿದ್ವಿ. ಈ ಹಿನ್ನೆಲೆಯಲ್ಲಿ ರೈತರು ಇವತ್ತಿನ ದಿವಸ ಲೋಕಸಭೆಯಲ್ಲಿ ಏನು ವಕಫ್ ಬೋರ್ಡ್ ಏನು ಮಂಡನೆ ಆದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿ ಇವತ್ತು ಆಗಲಿ ಅನ್ನುವಂಥ ಒಂದು ಖುಷಿಯಿಂದ ಏನು ಸಾಕಷ್ಟು ರೈತರು ಇವತ್ತಿನ ದಿವಸ ಒಂದು ಏನು ಸಿಹಿ ಹಚ್ಚಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನೇರವಾಗಿ ಅವರನ್ನೇ ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಸರ್ ಸಂಗಮೇಶ್ವರ್, ಈಗಾಗಲೇ ಏನು ಸಾಕಷ್ಟು ನೀವು ಹೋರಾಟ ಮಾಡ್ಕೋತ ವಕಫ್ ವಿರುದ್ಧ ಹೋರಾಟ ಮಾಡಿದ್ರಿ. ಈ ನೆಲೆ ನಿಮಗೆ ಜಯ ಸಿಕ್ಕಿದೆ ಇವತ್ತು. ಯಾಕಂದರೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳು ನಡೆದವು. ಇದನ್ನೇ ಕೂಡ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ನಿನ್ನೆ ಪ್ರಸ್ತಾವನೆಯೂ ಕೂಡ ಮಾಡಿದರು. ವಿಜಯಪುರದಲ್ಲಿ ನಡೆದಂಥ ಒಂದು ಪ್ರತಿಭಟನೆ ಉದಾಹರಣೆ ತಗೊಂಡ್ರು. ಅದೇ ರೀತಿಯಾಗಿ ನೀವು ಪ್ರತಿಭಟನೆ ಮಾಡಿದಾಗ ನಿಮಗೆ ಇವತ್ತು ಯಾವ ರೀತಿ ಖುಷಿ ಆಗ್ತಾ ಇದೆ? ಇವತ್ತು ಕೇವಲ ವಿಜಯಪುರ ಜಿಲ್ಲೆಯ ರೈತರು ಮಾತ್ರ ಅಲ್ಲ, ಇಡೀ ದೇಶದ ಎಲ್ಲ ರೈತ ಬಾಂಧವರು ಅನ್ನದಾತರು ಸಂತಸ ಪಡುವಂಥ ಒಂದು ದಿನಾಚರಣೆ ಐತೆ. ಯಾಕಪ್ಪ ಅಂತಂದ್ರೆ ನಾವು ನಿನ್ನೆ ದಿನ ಕೇಂದ್ರ ಸರ್ಕಾರದಲ್ಲಿ ಈ ವಕಫ್ ತಿದ್ದುಪಡಿ ಕಾಯ್ದೆಯನ್ನು ಸಂಪೂರ್ಣವಾಗಿ ಮಂಡನೆ ಮಾಡ್ತಾರೆ, ಬಹುಮತದೊಂದಿಗೆ ಮಂಡನೆ ಮಾಡ್ತಾರೆ. ಅದು ಯಾವ ರೀತಿ ಇರ್ತದಪ್ಪ ಅಂತಂದ್ರೆ ಇದರಲ್ಲಿ ಹಲವಾರು ಗೊಂದಲಮಯ ಮತ್ತು ಏಕಪಕ್ಷೀಯವಾದಂಥ ಒಂದು ನಿರ್ಣಯಗಳಿದ್ದವು. ಇಲ್ಲಿ ಯಾರೇ ಒಂದು ಪ್ರಶ್ನೆ ಮಾಡಬೇಕಪ್ಪ ಅಂತಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹೋದರೂ ಕೂಡ ನ್ಯಾಯ ಸಿಗಲಾರ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕೇನದ ನಿನ್ನೆ ದಿನ ಆ ಒಂದು ಮಸೂದೆ ಅಂದರೆ ತಿದ್ದುಪಡಿ ಮಸೂದೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿ ಅದಕ್ಕೆ ಮೊದಲನೇದಾಗಿ ಉಮೀದ್ ಅನ್ನುವ ಒಂದು ಹೆಸರನ್ನು ಕೊಟ್ಟಿರ್ತಾರೆ. ಅದು ಕೂಡ ತುಂಬ ಸ್ವಾಗತಾರ್ಹ. ಉಮೀದ್ ಅಂತಂದರೆ ಭರವಸೆ, ನಮಗೆಲ್ಲ ರೈತರಿಗೆ ಭರವಸೆಯಾಗಿರಬೇಕು. ಈ ವಕಫ್ ಅನ್ನೋದೇನದಲ್ಲ ಕೇವಲ ಒಂದು ಯಾವುದೇ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದೇನದ ಒಟ್ಟಾರೆಯಾಗಿ ಯಾರ ಮುಸ್ಲಿಮರು ದಾನ ಆಗಿ ಕೊಟ್ಟಿದ್ರಪ್ಪ ಅಂತಂದ್ರೆ ಅದನ್ನು ಕೇವಲ ಏನು ಸ್ಮಶಾನದ ಗೋರಿಗಳಿಗಾಗಿರ್ಬೋದು, ಅದೇ ರೀತಿಯಾಗಿ ಮಂದಿರ ಮಸೀದಿ ಅಂತಲ್ಲ ಮಸೀದಿಗಳಿಗೆ ಮಾತ್ರ ಬಳಸಬೇಕಂತಿತ್ತು. ಅದ್ರ ಜೊತೆಗೆ ಸರ್ಕಾರಿ ಯಾವುದೇ ಜಾಗಗಳು ಇದ್ರ ಬರಬಾರ್ದು ಅನ್ನೋ ಒಂದು ಇರ್ಬೋದು. ಈ ರೀತಿ ಹಲವಾರು ಕಾಯ್ದೆಗಳನ್ನು ಅದರಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅವರು. ಅಂದರೆ ಅಲ್ಲ, ಈಗಾಗಲೇ ನಿನ್ನೇನು ಅಮಿತ್ ಶಾ ಅವರು ಒಂದು ಮಂಡನೆ ಆಯಿತು, ನೀವು ಕೂಡ ಟಿ ವಿ ನೋಡಿದಾಗ ಬಹಳಷ್ಟು ಖುಷಿ ಆಯಿತು. ಇವತ್ತಿನ ದಿವಸ ನಿಮ್ಮ ರೈತರಿಗೆ ಸಿಕ್ಕ ಜಯ ಅಂತೀರಲ್ಲ ಇವತ್ತೇ? ಹೌದು ಸರ್, ಖಂಡಿತವಾಗಿ ನಮ್ಮ ಎಲ್ಲ ರೈತ ಬಾಂಧವರಿಗೆ ಇವತ್ತಿನ ದಿನ ತುಂಬ ಖುಷಿ ವಿಚಾರ. ಇದು ಯಾಕಂತಂದ್ರೆ ಆ ಹೋರಾಟ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಯಾಕೈತಪ್ಪ ಅಂತಂದ್ರೆ 7 ಮತ್ತು 8ನೇ ತಾರೀಕು ಜಮೀರ್ ಅಹಮದ್ ಖಾನ್ ಅವರು ಬಂದು ಹೋದ ನಂತರ ನಮ್ಮ ವಿಜಯಪುರ ಜಿಲ್ಲೆಯ ರೈತರಿಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಯ್ತು. ಯಾಕಂತಂದ್ರೆ ಹೇಳಾರ್ದೆ ಕೇಳಾರ್ದೆ ಯಾರ್ಯಾರ ಉತ್ತರದಲ್ಲಿ ವಕಫಾಸಿ ಅಂತ ಬರ್ಲಾಕತ್ತಿತ್ತು. ಸಾಕಷ್ಟು ಬಡವರು ಕೂಡ ಒಂದು ಭಾಳಷ್ಟು ಹೊಲ ಕಳ್ಕೊಂಡು ಭಾಳಷ್ಟು ಒಂದು ಸಂಕಷ್ಟದಲ್ಲಿ ಸಿಲುಕಿದ್ರು. ಅವರು ಕೂಡ ಉತ್ತಾರಗಳನ್ನು ಹಿಡ್ಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಲ್ದಾಡ್ತಿದ್ರು. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಮ ಹೋರಾಟ ಯಾವ ರೀತಿ ಸ್ವರೂಪ ಪಡೆದಿತ್ತು, ಜೊತೆಗೆ ಇವತ್ತು ಸಿಕ್ಕಂಥ ಜಯ ನಿಮಗೆ ಎಷ್ಟು ಖುಷಿ ತಂದಿದೆ? ಹೌದು ಸರ್, ಏನಾಯ್ತಪ್ಪ ಅಂತಂದರೆ ಹಲವಾರು ರೈತರು ಒಂದಿಷ್ಟು ಉತ್ತಾರಗಳಲ್ಲಿ ಬಂದಂಥ ಇಂಡಿ ತಾಲೂಕಿನ 44 ರೈತರು ನಮ್ಮ ಹತ್ರ ಬಂದು ಈ ರೀತಿ ಸಮಸ್ಯೆ ಆಗೈತಿ, ನಮ್ಗೆ ಏಕಾಏಕಿ ಯಾವುದೇ ನೋಟಿಸ್ ಕೊಡಲಾರ್ದೆ ಇದರಲ್ಲಿ ಸೇರ್ಪಡೆ ಮಾಡ್ಯಾರ ಅಂತೇಳಿ ಹೇಳಿದ್ರು. ಈಗ ಕೇವಲ 44 ಜನ ರೈತರದ್ದು ಮಾತ್ರ ಅಲ್ಲ, ಇಡೀ ವಿಜಯಪುರ ಜಿಲ್ಲೆ ಯಾರು ಹೊಲದಾಗ ಬರ್ತದೆ ಅನ್ನೋದು ಗೊತ್ತಾಗಲಾಗಿತ್ತು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಕೇಳಿದ್ರೆ ಅವರು ಇಲ್ಲ, ಅದು ಆಲ್ರೆಡಿ ಹಳಿದೈತಿ, ತುಂಬ 1956 ಕಾಯ್ದೆ ಐತಿ, ಅದು ಆಟೋಮೆಟಿಕ್ ಆಗಿರ್ತದೆ, ಎಲ್ಲ ರೈತರು ಹೋತಾವೆ ನಿಮ್ಮ ಹೊಲಗಳು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಅನಿವಾರ್ಯ ಕಾರಣಗಳಿಂದ ಹೋರಾಟ ಮಾಡಲೇಬೇಕಾಯ್ತು. ಅಂದ್ರೆ ನಾವು ಹೇಳಿದೆವು ನಮ್ಮ ಜೀವ ಹೋದರೂ ಪರವಾಗಿಲ್ಲ, ಒಟ್ಟಾರೆಯಾಗಿ ಈ ರೈತರ ಭೂಮಿಯನ್ನು ಒಂದು ಇಂಚು ಕೂಡ ನಾವು ಬಿಡಲ್ಲ ಅಂಥೇಳಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಪರವಾಗಿ ಇಡೀ ವಿಜಯಪುರ ಜಿಲ್ಲೆ ರೈತರಿಗೆ ಕರೆ ಕೊಟ್ಟೆವು. ನಾವು ಎಲ್ಲ ರೈತರು ಬರ್ರಿ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ದೊಡ್ಡ ಮಟ್ಟದ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಅಂತ ಹೇಳಿ ಕೊಟ್ಟಂಥ ಸಂದರ್ಭದಲ್ಲಿ ಮೊದಲನೇ ದಿನ ಪ್ರಾರಂಭವಾದಂಥ ಧರಣಿ ಸುಮಾರು ಅಹೋರಾತ್ರಿ ನಡೀತದೆ. ಅವಾಗೇನದ ಇದು ರಾಜ್ಯಕ್ಕೆ ಒಂದು ನುಂಗಲಾರದ ತುತ್ತಾಗಿ ಹಲವಾರು ಬದಲಾವಣೆಗಳಾದರು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರೈತರ ಕ್ಷಮಾಪಣೆ ಕೇಳಿ ಇನ್ನು ಮುಂದೆ ಯಾವುದೇ ರೈತರಿಗೆ ನಾವು ಉತ್ತಾರಿಗಳನ್ನು ನೋಟಿಸನ್ನ ಕೊಡಲಾರದೆ ಇದನ್ನು ಮಾಡೋಂಗಿಲ್ಲ, ಆಮೇಲೆ ಯಾರಿಗೆ ನೋಟಿಸು ಕೊಡಲ್ಲ ಅಂತ ಹೇಳಿ ಒಂದು ಭರವಸೆ ಮಾಡಿದ ನಂತರ ನಾವೇನದ ಈ ಹೋರಾಟವನ್ನು ಹಿಂಪಡೆದರು. ಆ ಹೋರಾಟಕ್ಕೆ ಏನದಲ್ಲ JPC ಕಮಿಟಿ ಅಧ್ಯಕ್ಷರು ಕೂಡ ಬಂದು, ಆಮೇಲೆ ಈ ಒಂದು BJPಯ ಸಂಸದರು ಕೂಡ ಈ ಒಂದು ಹೋರಾಟಕ್ಕೆ ಬಂದು ನಮಗೆ ಬೆಂಬಲ ಸೂಚಿಸ್ತಾರೆ. ಅಂದರೆ ಒಟ್ಟಾರೆಯಾಗಿ ನಮ್ಮ ರೈತರು ಗಟ್ಟಿಯಾಗಿ ನಿಂತಂಥ ನಿಂದರದಲ್ಲಿ ಯಾವುದೇ ಬದಲಾವಣೆಗಳು ಮಾಡ್ಲಿಕ್ಕೆ ಸಾಧ್ಯ ಐತಿ ಅಂಥೇಳಿ ಇವತ್ತಿನ ದಿನ ನಾವು ತುಂಬ ಖುಷಿಯಾಗೈತಿ. ನಿನ್ನೆ ದಿನ ಲೋಕಸಭೆಯಲ್ಲಿ ಈ ವಕಫ್ ಕಾಯ್ದೆ ಒಂದು ತಿದ್ದುಪಡಿ ಮಂಡನೆ ಮಾಡ್ತಾರೆ. ಇನ್ನು ಇವತ್ತಿನ ದಿನ ರಾಜ್ಯಸಭೆಯಲ್ಲಿ ಕೂಡ ಈ ಒಂದು ಬದಲಾವಣೆ ಆಗಬೇಕು ಅಂಥೇಳಿ ಈಗಾಗಲೇ ನಾವು ಎಲ್ಲ ರೈತರು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ಇಡೀ ದೇಶದ ಅನ್ನದಾತರು ಇವತ್ತಿನ ದಿನ ತುಂಬ ಖುಷಿಯಲ್ಲಿ ನಾವೇನದ ಇವತ್ತಿನ ದಿನ ಸಿಹಿ ಹಂಚಲಾಕತ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತುಂಬ ಸಂತೋಷದಿಂದ ಹೇಳಕತ್ತೀವಿ. ಒಟ್ಟಾರೆಯಾಗಿ ಇಲ್ಲೊಬ್ಬರು ಕೂಡ ರೈತರಿದ್ದಾರೆ, ಅವರು ಕೂಡ ಏನು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ಇವತ್ತಿನ ದಿವಸ ಯಾವ ರೀತಿ ಖುಷಿ ಆಗ್ತಾ ಇದೆ ನಿಮಗೆ? ಸರ್, ಇಷ್ಟು ದಿನ ನಮ್ಮ ರೈತರಿಗೆ ಏನಾಗಿತ್ತು, ವಕಫ್ ಅಂಬುದು ಒಂಥರ ನೋವಾಗಿತ್ತು ರೀ, ಪ್ರತಿಯೊಂದು ರೈತರಿಗೆ ನೋವಾಗಿತ್ತು. ಆ ನೋಂಗ್ಲಾರಂಥ ತುತ್ತಾಗಿತ್ತು. ಈ ಸಂದರ್ಭದಲ್ಲಿ ಈಗ ನಿನ್ನೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿದ್ಲ, ಇದು ನಮಗೊಂಥರ ಸಿಹಿ ತಂದಂಥ ಖುಷಿಯಾಗಿ ಇವತ್ತಿನ ಪ್ರಕಾರ ನಾವು ಸಿಹಿ ತಿನ್ನುವಂಥ ಎಲ್ಲ ನಿಮ್ಮ ಏನು ಜಮೀನುಗಳು ನಿಮಗೆ ಸಿಕ್ಕಾಗ ಬಹಳಷ್ಟು ಖುಷಿಯಾಗಿದೆ. ಖುಷಿ ಆಗೋದ್ರಿಂದ ನಮ್ಮ ರೈತರ ಪ್ರತಿಯೊಬ್ಬರು ರೈತರು ಸಿಹಿ ತಿಂದ ಸಿಹಿ ಆಚರಣೆ ಮಾಡೋದು ನೋಡಿ ಸರ್ ಇವತ್ತು.
ಒಟ್ಟಾರೆಯಾಗಿ ವಿಜಯಪುರದಲ್ಲಿದ್ದಂಥ ರೈತರು ಏನು ಪ್ರತಿಫಲ ಇವತ್ತಿನ ದಿವಸ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ದಕ್ಕೆ ನಮಗೆ ಪ್ರತಿಫಲ ಸಿಕ್ಕಿದೆ, ಭಾಳ ಖುಷಿಯಾಗಿದೆ. ಹೀಗಾಗಿ ಏನು ಕೇಂದ್ರ ಸರ್ಕಾರಕ್ಕೆ ಒಂದು ನಾವು ಭಾಳ ಖುಷಿಯನ್ನು ಸಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ವಿಜಯಪುರದಲ್ಲಿ ಏನು ವಕಫ್ ವಿವಾದ ಬಹಳಷ್ಟು ಒಂದು ದೊಡ್ಡ ಒಂದು ಸ್ವರೂಪ ಪಡೆದಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರೈತರು ಕೂಡ ಇವತ್ತಿನ ದಿವಸ ಏನು 14,701 ಎಕರೆಯಷ್ಟು ಭೂಮಿ ಕೂಡ ಈಗಾಗಲೇ ಏನು ವಕಫ್ ಬೋರ್ಡ್ಗೆ ಹೋದ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಕೂಡ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯಲ್ಲಿ ಆದ್ಯಂತ ಎಲ್ಲ ರೈತರು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರಿಗೆ ಒಂದು ಬಹಳ ದೊಡ್ಡ ಹೋರಾಟವನ್ನು ಮಾಡಿದರು. ಅದೇ ರೀತಿಯಾಗಿ ಕೂಡ ನಾವು ರಿಪಬ್ಲಿಕ್ನಿಂದ ಅವರಿಗೆ ಸಾಥ್ ಕೂಡ ನೀಡಿದ್ವಿ. ಈ ಹಿನ್ನೆಲೆಯಲ್ಲಿ ರೈತರು ಇವತ್ತಿನ ದಿವಸ ಲೋಕಸಭೆಯಲ್ಲಿ ಏನು ವಕಫ್ ಬೋರ್ಡ್ ಏನು ಮಂಡನೆ ಆದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿ ಇವತ್ತು ಆಗಲಿ ಅನ್ನುವಂಥ ಒಂದು ಖುಷಿಯಿಂದ ಏನು ಸಾಕಷ್ಟು ರೈತರು ಇವತ್ತಿನ ದಿವಸ ಒಂದು ಏನು ಸಿಹಿ ಹಚ್ಚಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನೇರವಾಗಿ ಅವರನ್ನೇ ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಸರ್ ಸಂಗಮೇಶ್ವರ್, ಈಗಾಗಲೇ ಏನು ಸಾಕಷ್ಟು ನೀವು ಹೋರಾಟ ಮಾಡ್ಕೋತ ವಕಫ್ ವಿರುದ್ಧ ಹೋರಾಟ ಮಾಡಿದ್ರಿ. ಈ ನೆಲೆ ನಿಮಗೆ ಜಯ ಸಿಕ್ಕಿದೆ ಇವತ್ತು. ಯಾಕಂದರೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳು ನಡೆದವು. ಇದನ್ನೇ ಕೂಡ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ನಿನ್ನೆ ಪ್ರಸ್ತಾವನೆ ಕೂಡ ಮಾಡಿದರು. ವಿಜಯಪುರದಲ್ಲಿ ನಡೆದಂಥ ಒಂದು ಪ್ರತಿಭಟನೆ ಉದಾಹರಣೆ ತಗೊಂಡ್ರು. ಅದೇ ರೀತಿಯಾಗಿ ನೀವು ಪ್ರತಿಭಟನೆ ಮಾಡಿದಾಗ ನಿಮಗೆ ಇವತ್ತು ಯಾವ ರೀತಿ ಖುಷಿ ಆಗ್ತಾ ಇದೆ? ಇವತ್ತು ಕೇವಲ ವಿಜಯಪುರ ಜಿಲ್ಲೆಯ ರೈತರು ಮಾತ್ರ ಅಲ್ಲ, ಇಡೀ ದೇಶದ ಎಲ್ಲ ರೈತ ಬಾಂಧವರು, ಅನ್ನದಾತರು ಸಂತಸ ಪಡುವಂಥ ಒಂದು ದಿನಾಚರಣೆ ಐತೆ. ಯಾಕಪ್ಪ ಅಂತಂದ್ರೆ ನಾವು ನಿನ್ನೆ ದಿನ ಕೇಂದ್ರ ಸರ್ಕಾರದಲ್ಲಿ ಈ ವಕಫ್ ತಿದ್ದುಪಡಿ ಕಾಯ್ದೆಯನ್ನು ಸಂಪೂರ್ಣವಾಗಿ ಮಂಡನೆ ಮಾಡ್ತಾರೆ, ಬಹುಮತದೊಂದಿಗೆ ಮಂಡನೆ ಮಾಡ್ತಾರೆ. ಅದು ಯಾವ ರೀತಿ ಇರ್ತದಪ್ಪ ಅಂತಂದ್ರೆ ಇದರಲ್ಲಿ ಹಲವಾರು ಗೊಂದಲಮಯ ಮತ್ತು ಏಕಪಕ್ಷೀಯವಾದಂಥ ಒಂದು ನಿರ್ಣಯಗಳಿದ್ದವು. ಇಲ್ಲಿ ಯಾರೇ ಒಂದು ಪ್ರಶ್ನೆ ಮಾಡಬೇಕಪ್ಪ ಅಂತಂದ್ರೆ ಹೈಕೋರ್ಟ್, ಸುಪ್ರೀಂ ಕೋರ್ಟಿಗೆ ಹೋದರೂ ಕೂಡ ನ್ಯಾಯ ಸಿಗಲಾರ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕೇನದ ನಿನ್ನೆ ದಿನ ಆ ಒಂದು ಮಸೂದೆ ಅಂದರೆ ತಿದ್ದುಪಡಿ ಮಸೂದೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿ ಅದಕ್ಕೆ ಮೊದಲನೇದಾಗಿ ಉಮೀದ್ ಅನ್ನುವ ಒಂದು ಹೆಸರನ್ನು ಕೊಟ್ಟಿರ್ತಾರೆ. ಅದು ಕೂಡ ತುಂಬ ಸ್ವಾಗತಾರ್ಹ. ಉಮೀದ್ ಅಂತಂದರೆ ಭರವಸೆ, ನಮಗೆಲ್ಲ ರೈತರಿಗೆ ಭರವಸೆಯಾಗಿರಬೇಕು. ಈ ವಕಫ್ ಅನ್ನೋದೇನದಲ್ಲ ಕೇವಲ ಒಂದು ಯಾವುದೇ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದೇನದ ಒಟ್ಟಾರೆಯಾಗಿ ಯಾರ ಮುಸ್ಲಿಮರು ದಾನ ಆಗಿ ಕೊಟ್ಟಿದ್ರಪ್ಪ ಅಂತಂದ್ರೆ ಅದನ್ನು ಕೇವಲ ಏನು ಸ್ಮಶಾನದ ಗೋರಿಗಳಿಗಾಗಿರ್ಬೋದು, ಅದೇ ರೀತಿಯಾಗಿ ಮಂದಿರ ಮಸೀದಿ ಅಂತಲ್ಲ ಮಸೀದಿಗಳಿಗೆ ಮಾತ್ರ ಬಳಸಬೇಕಂತಿತ್ತು. ಅದ್ರ ಜೊತೆಗೆ ಸರ್ಕಾರಿ ಯಾವುದೇ ಜಾಗಗಳು ಇದ್ರ ಬರಬಾರ್ದು ಅನ್ನೋ ಒಂದು ಇರ್ಬೋದು. ಈ ರೀತಿ ಹಲವಾರು ಕಾಯ್ದೆಗಳನ್ನು ಅದರಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅವರು. ಅಂದರೆ ಅಲ್ಲ, ಈಗಾಗಲೇ ನಿನ್ನೇನು ಅಮಿತ್ ಶಾ ಅವರು ಒಂದು ಮಂಡನೆ ಆಯಿತು, ನೀವು ಕೂಡ ಟಿ ವಿ ನೋಡಿದಾಗ ಬಹಳಷ್ಟು ಖುಷಿ ಆಯಿತು. ಇವತ್ತಿನ ದಿವಸ ನಿಮ್ಮ ರೈತರಿಗೆ ಸಿಕ್ಕ ಜಯ ಅಂತೀರಲ್ಲ ಇವತ್ತೇ? ಹೌದು ಸರ್, ಖಂಡಿತವಾಗಿ ನಮ್ಮ ಎಲ್ಲ ರೈತ ಬಾಂಧವರಿಗೆ ಇವತ್ತಿನ ದಿನ ತುಂಬ ಖುಷಿ ವಿಚಾರ ಇದು. ಯಾಕಂತಂದ್ರೆ ಆ ಹೋರಾಟ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಯಾಕೈತಪ್ಪ ಅಂತಂದ್ರೆ 7 ಮತ್ತು 8ನೇ ತಾರೀಕು ಜಮೀರ್ ಅಹಮದ್ ಖಾನ್ ಅವರು ಬಂದು ಹೋದ ನಂತರ ನಮ್ಮ ವಿಜಯಪುರ ಜಿಲ್ಲೆಯ ರೈತರಿಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಯ್ತು. ಯಾಕಂತಂದ್ರೆ ಹೇಳಾರ್ದೆ ಕೇಳಾರ್ದೆ ಯಾರ್ಯಾರೋ ಉತ್ತರದಲ್ಲಿ ವಕಫಾಸಿ ಅಂತ ಬರ್ಲಾಕತ್ತಿತ್ತು. ಸಾಕಷ್ಟು ಬಡವರು ಕೂಡ ಒಂದು ಭಾಳಷ್ಟು ಹೊಲ ಕಳ್ಕೊಂಡು ಭಾಳಷ್ಟು ಒಂದು ಸಂಕಷ್ಟದಲ್ಲಿ ಸಿಲುಕಿದ್ರು. ಅವರು ಕೂಡ ಉತ್ತಾರಗಳನ್ನು ಹಿಡ್ಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಲ್ದಾಡ್ತಿದ್ರು. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಮ ಹೋರಾಟ ಯಾವ ರೀತಿ ಸ್ವರೂಪ ಪಡೆದಿತ್ತು, ಜೊತೆಗೆ ಇವತ್ತು ಸಿಕ್ಕಂಥ ಜಯ ನಿಮಗೆ ಎಷ್ಟು ಖುಷಿ ತಂದಿದೆ? ಹೌದು ಸರ್, ಏನಾಯ್ತಪ್ಪ ಅಂತಂದರೆ ಹಲವಾರು ರೈತರು ಒಂದಿಷ್ಟು ಉತ್ತಾರಗಳಲ್ಲಿ ಬಂದಂಥ ಇಂಡಿ ತಾಲೂಕಿನ 44 ರೈತರು ನಮ್ಮ ಹತ್ರ ಬಂದು ಈ ರೀತಿ ಸಮಸ್ಯೆ ಆಗೈತಿ, ನಮ್ಗೆ ಏಕಾಏಕಿ ಯಾವುದೇ ನೋಟಿಸ್ ಕೊಡಲಾರ್ದೆ ಇದರಲ್ಲಿ ಸೇರ್ಪಡೆ ಮಾಡ್ಯಾರ ಅಂತೇಳಿ ಹೇಳಿದ್ರು. ಈಗ ಕೇವಲ 44 ಜನ ರೈತರದ್ದು ಮಾತ್ರ ಅಲ್ಲ, ಇಡೀ ವಿಜಯಪುರ ಜಿಲ್ಲೆ ಯಾರು ಹೊಲದಾಗ ಬರ್ತದೆ ಅನ್ನೋದು ಗೊತ್ತಾಗಲಾಗಿತ್ತು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಕೇಳಿದ್ರೆ ಅವರು ಇಲ್ಲ, ಅದು ಆಲ್ರೆಡಿ ಹಳಿದೈತೆ, ತುಂಬ 1956 ಕಾಯ್ದೆ ಐತಿ, ಅದು ಆಟೋಮೆಟಿಕ್ ಆಗಿರ್ತದೆ, ಎಲ್ಲ ರೈತರು ಹೋತಾವೆ ನಿಮ್ಮ ಹೊಲಗಳು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಅನಿವಾರ್ಯ ಕಾರಣಗಳಿಂದ ಹೋರಾಟ ಮಾಡಲೇಬೇಕಾಯ್ತು. ಅಂದ್ರೆ ನಾವು ಹೇಳಿದೆವು ನಮ್ಮ ಜೀವ ಹೋದರೂ ಪರವಾಗಿಲ್ಲ, ಒಟ್ಟಾರೆಯಾಗಿ ಈ ರೈತರ ಭೂಮಿಯನ್ನು ಒಂದು ಇಂಚು ಕೂಡ ನಾವು ಬಿಡಲ್ಲ ಅಂತೇಳಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಪರವಾಗಿ ಇಡೀ ವಿಜಯಪುರ ಜಿಲ್ಲೆ ರೈತರಿಗೆ ಕರೆ ಕೊಟ್ಟೆವು ನಾವು. ಎಲ್ಲ ರೈತರು ಬರ್ರಿ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ದೊಡ್ಡ ಮಟ್ಟದ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಅಂತ ಹೇಳಿ ಕೊಟ್ಟಂಥ ಸಂದರ್ಭದಲ್ಲಿ ಮೊದಲನೇ ದಿನ ಪ್ರಾರಂಭವಾದಂಥ ಧರಣಿ ಸುಮಾರು ಅಹೋರಾತ್ರಿ ನಡೀತದೆ. ಅವಾಗೇನದ ಇದು ರಾಜ್ಯಕ್ಕೆ ಒಂದು ನುಂಗಲಾರದ ತುತ್ತಾಗಿ ಹಲವಾರು ಬದಲಾವಣೆಗಳಾದರು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರೈತರ ಕ್ಷಮಾಪಣೆ ಕೇಳಿ ಇನ್ನು ಮುಂದೆ ಯಾವುದೇ ರೈತರಿಗೆ ನಾವು ಉತ್ತಾರಿಗಳನ್ನು ನೋಟಿಸನ್ನ ಕೊಡಲಾರದೆ ಇದನ್ನು ಮಾಡೋಂಗಿಲ್ಲ, ಆಮೇಲೆ ಯಾರಿಗೆ ನೋಟಿಸು ಕೊಡಲ್ಲ ಅಂತ ಹೇಳಿ ಒಂದು ಭರವಸೆ ಮಾಡಿದ ನಂತರ ನಾವೇನದ ಈ ಹೋರಾಟವನ್ನು ಹಿಂಪಡೆದರು. ಆ ಹೋರಾಟಕ್ಕೆ ಏನದಲ್ಲ JPC ಕಮಿಟಿ ಅಧ್ಯಕ್ಷರು ಕೂಡ ಬಂದು, ಆಮೇಲೆ ಈ ಒಂದು BJPಯ ಸಂಸದರು ಕೂಡ ಈ ಒಂದು ಹೋರಾಟಕ್ಕೆ ಬಂದು ನಮಗೆ ಬೆಂಬಲ ಸೂಚಿಸ್ತಾರೆ. ಅಂದರೆ ಒಟ್ಟಾರೆಯಾಗಿ ನಮ್ಮ ರೈತರು ಗಟ್ಟಿಯಾಗಿ ನಿಂತಂಥ ನಿಂದರದಲ್ಲಿ ಯಾವುದೇ ಬದಲಾವಣೆಗಳು ಮಾಡ್ಲಿಕ್ಕೆ ಸಾಧ್ಯ ಐತಿ ಅಂಥೇಳಿ ಇವತ್ತಿನ ದಿನ ನಾವು ತುಂಬ ಖುಷಿಯಾಗೈತಿ. ನಿನ್ನೆ ದಿನ ಲೋಕಸಭೆಯಲ್ಲಿ ಈ ವಕಫ್ ಕಾಯ್ದೆ ಒಂದು ತಿದ್ದುಪಡಿ ಮಂಡನೆ ಮಾಡ್ತಾರೆ. ಇನ್ನು ಇವತ್ತಿನ ದಿನ ರಾಜ್ಯಸಭೆಯಲ್ಲಿ ಕೂಡ ಈ ಒಂದು ಬದಲಾವಣೆ ಆಗಬೇಕು ಅಂಥೇಳಿ ಈಗಾಗಲೇ ನಾವು ಎಲ್ಲ ರೈತರು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇಡೀ ದೇಶದ ಅನ್ನದಾತರು ಇವತ್ತಿನ ದಿನ ತುಂಬ ಖುಷಿಯಲ್ಲಿ ನಾವೇನದ ಇವತ್ತಿನ ದಿನ ಸಿಹಿ ಹಂಚಲಾಕತ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತುಂಬ ಸಂತೋಷದಿಂದ ಹೇಳಕತ್ತೀವಿ. ಒಟ್ಟಾರೆಯಾಗಿ ಇಲ್ಲೊಬ್ಬರು ಕೂಡ ರೈತರಿದ್ದಾರೆ, ಅವರು ಕೂಡ ಏನು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ಇವತ್ತಿನ ದಿವಸ ಯಾವ ರೀತಿ ಖುಷಿ ಆಗ್ತಾ ಇದೆ ನಿಮಗೆ? ಸರ್, ಇಷ್ಟು ನಮ್ಮ ರೈತರಿಗೆ ಏನಾಗಿತ್ತು, ವಕಫ್ ಅಂಬುದು ಒಂಥರ ನೋವಾಗಿತ್ತು ರೀ. ಪ್ರತಿಯೊಂದು ರೈತರಿಗೆ ನೋವಾಗಿತ್ತು. ಆ ನೋಂಗ್ಲಾರಂಥ ತುತ್ತಾಗಿತ್ತು. ಈ ಸಂದರ್ಭದಲ್ಲಿ ಈಗ ನಿನ್ನೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿಲ್ಲ, ಇದು ನಮಗೊಂಥರ ಸಿಹಿ ತಂದಂಥ ಖುಷಿಯಾಗಿ ಇವತ್ತಿನ ಪ್ರಕಾರ ನಾವು ಸಿಹಿ ತಿನ್ನುವಂಥ
ಎಲ್ಲ ನಿಮ್ಮ ಏನು ಜಮೀನುಗಳು ನಿಮಗೆ ಸಿಕ್ಕಾಗ ಬಹಳಷ್ಟು ಖುಷಿಯಾಗಿದೆ. ಖುಷಿ ಆಗೋದ್ರಿಂದ ನಮ್ಮ ರೈತರ ಪ್ರತಿಯೊಬ್ಬರು ರೈತರು ಸಿಹಿತಿಯಿಂದ ಸಿಹಿ ಆಚರಣೆ ಮಾಡೋದು ನೋಡಿ ಸರ್ ಇವತ್ತು. ಒಟ್ಟಾರೆಯಾಗಿ ವಿಜಯಪುರದಲ್ಲಿದ್ದಂಥ ರೈತರು ಏನು ಪ್ರತಿಫಲ ಇವತ್ತಿನ ದಿವಸ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ದಕ್ಕೆ ನಮಗೆ ಪ್ರತಿಫಲ ಸಿಕ್ಕಿದೆ, ಭಾಳ ಖುಷಿಯಾಗಿದೆ. ಹೀಗಾಗಿ ಏನು ಕೇಂದ್ರ ಸರ್ಕಾರಕ್ಕೆ ಒಂದು ನಾವು ಭಾಳ ಖುಷಿಯನ್ನು ಸಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ.